ಅಣ್ಣ ತಮ್ಮಂದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನುವಂತಹ ಗಾದೆ ಮಾತು ನೀವೆಲ್ಲ ಕೇಳೇ ಇರ್ತೀರಾ. ಈ ಸ್ಟೋರಿಗೂ ಕೂಡ ಅದು ಸೂಕ್ತ ಅಂತ ಅನಿಸ್ತಿದೆ. ಕಾರಣ ಅನ್ಯೋನ್ಯವಾಗಿದ್ದ ಅಣ್ಣ ತಮ್ಮಂದಿರು ಆರಾಮಾಗಿದ್ರು ಅನ್ನುವಷ್ಟೊತ್ತಿಗೆ ಯಾವುದೋ ವಿಚಾರಕ್ಕೆ ಗಲಾಟೆ ಆಗುತ್ತೆ. ಆ ಗಲಾಟೆ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಯಾಕೆ ಏನಾಯಿತು ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನೀರಿನ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ. ಚಿಕ್ಕಪ್ಪ ಆತನ ಮಗನಿಂದಲೇ ದಾಯಾದಿಯ ಬರ್ಬರ ಹತ್ಯೆ. ನೀರಿಗಾಗಿ ಒಡ ಹುಟ್ಟಿದವರ ನೆತ್ತರು ಹರಿಸಿದ್ರ ಅಣ್ತಮ್ಮ. ಹೀಗೆ ಮಚ್ಚಿನೇಟಿಗೆ ಭೀಕರವಾಗಿ ಕೊಲೆಯಾಗಿರುವ ವ್ಯಕ್ತಿ ರಾತ್ರೋರಾತ್ರಿ ಆಸ್ಪತ್ರೆಯಲ್ಲಿ ಜಮಾಯಿಸಿರುವ ಕುಟುಂಬಸ್ಥರು, ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರೋ ಪೊಲೀಸರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಡ್ಡರಪಾಳ್ಯ ಗ್ರಾಮದಲ್ಲಿ. ಇಲ್ಲಿ ಕೊಲೆಯಾಗಿರೋ ವ್ಯಕ್ತಿಯ ಹೆಸರು ಗಂಗರಾಜ್. ಚಿಕ್ಕಪ್ಪ ಗಂಗಾಧರಪ್ಪ ಹಾಗೂ ಮೃತ ಗಂಗರಾಜ್ ಒಂದೇ ಬೋರ್ವೆಲ್ನಲ್ಲಿ ಸರದಿ ಪ್ರಕಾರ ನೀರು ಹಂಚಿಕೊಂಡು ವ್ಯವಸಾಯ ಮಾಡಿಕೊಂಡಿದ್ರು. ಮೊನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಗಂಗರಾಜು ನೀರು ಹಾಯಿಸಿರಲಿಲ್ಲ. ಮಾರನೇ ದಿನ ನೀರು ಹಾಯಿಸಲು ಮುಂದಾಗಿದ್ದ. ಈ ವೇಳೆ ತನ್ನ ಚಿಕ್ಕಪ್ಪ ಗಂಗಾಧರಪ್ಪ ನಿನ್ನ ಸರದಿ ಮುಗ್ದಿದೆ, ಈಗ ನೀರು ಹಾಯಿಸಲು ಬಿಡಲ್ಲ ಎಂದು ಹಠಕ್ಕೆ ಬಿದ್ದಿದ್ದ. ಈ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸಿಕೊಂಡಿದ್ದಾರೆ. ಗಲಾಟೆ ತಾರಕಕ್ಕೇರಿ ಕೈಗೆ ಸಿಕ್ಕ ಮಚ್ಚಿನಿಂದ ಗಂಗಾಧರಪ್ಪ ಹಾಗೂ ಆತನ ಮಗ ಸೋಮೇಶ್ ಗಂಗರಾಜುನನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ವೇಳೆ ಅಡ್ಡ ಬಂದಿದ್ದ ಗಂಗರಾಜು ತಮ್ಮ ನಂದೀಶ್ಗೂ ಗಂಭೀರ ಗಾಯವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಕೊಲೆ ಆರೋಪಿಗಳಾದ ಗಂಗಾಧರಪ್ಪ ಹಾಗೂ ಆತನ ಮಗ ಸೋಮೇಶ್ನನ್ನ ಗೌರಿಬಿದನೂರು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮುಂದುವರೆಸಿದ್ದಾರೆ. ತೋಟಕ್ಕೆ ನೀರು ಹಾಯಿಸಲು ಹೋದ ಗಂಗಾಧರ್ ಹೆಣವಾಗಿದ್ದು ಮನೆ ಒಡೆಯನನ್ನ ಕಳೆದುಕೊಂಡು ಕುಟುಂಬಸ್ಥರ ಗೋಳು ಮುಗಿಲು ಮುಟ್ಟಿದೆ. ಈ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಇದೆ. ಆ ಜಮೀನು ಮೊದಲಿಂದ ಏನಾದರೂ ಕ್ವಾರಲ್ ನಡ್ತಾ ಇದೆ. ಸರ್ವೆ ನಂಬರ್ 222 ಅಲ್ಲಿ ಅವರದು ಜಮೀನಿದೆ. ಆ ವಿಚಾರ ಬಗ್ಗೆ ಇನ್ನು ಲ್ಯಾಂಡ್ ಡಿಸ್ಪ್ಯೂಟ್ ಇದೆ. ಮೊದಲಿಂದ ಗಲಾಟೆ ಮಾಡ್ತಾ ಇದ್ದಾರೆ ವಿಚಾರ ಬಗ್ಗೆ. ಸೊ ಅದನ್ನು ಕೂಡ ಅದೇ ಜಮೀನು ವಿಚಾರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗಿದ್ದಾರೆ. ಆ ಟೈಮ್ಗೆ ಗಲಾಟೆ ಸ್ಟಾರ್ಟ್ ಆಗಿದೆ. ಒಟ್ಟಾರೆ ಎಲೆಕೋಸಿನ ತೋಟಕ್ಕೆ ನೀರು ಹರಿಸಲು ಹೋಗಿ ತನ್ನ ಒಡ ಹುಟ್ಟಿದವನ ಕೊಲೆ ಮಾಡಿ ದಾಯಾದಿಗಳು ಜೈಲು ಪಾಲಾಗಿದ್ರೆ, ಇತ್ತ ತನ್ನ ಮನೆ ಯಜಮಾನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರಾಗ್ತಾ ಇರೋದು ಮಾತ್ರ ದುರ್ದೈವದ ಸಂಗತಿಯಾಗಿದೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ಇವರಿಗಿನ ಅಪ್ಡೇಟ್. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.